ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಶೇಷ ಚಾಕ್ಲೇಟ್ ಲಾವಾ ಕೇಕ್. ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್: ಮೊದಲು 1 ಲೋಟದಷ್ಟು ಹಾಲು, 2 ಡೈರಿ ಮಿಲ್ಕ್ ಚಾಕ್ಲೇಟ್ ಪ್ಯಾಕೆಟ್, ಹಾಗೆ 1 ಓರಿಯೋ ಬಿಸ್ಕೆಟ್, 4 ಹ್ಯಾಪಿ ಬಿಸ್ಕೆಟ್ನ ತೆಗೆದುಕೊಂಡಿದ್ದೇನೆ, 4 ಟೀ ಚಮಚದಷ್ಟು ಸಕ್ಕರೆ, ಅರ್ಧ ಟೀ ಚಮಚ ಬೇಕಿಂಗ್ ಪೌಡರ್, 1/4 ಟೀ ಚಮಚದಷ್ಟು ಬೇಕಿಂಗ್ ಸೋಡಾ. ಮೊದಲು ಬಿಸ್ಕೆಟ್ನೆಲ್ಲನೂ ಅನ್ಪ್ಯಾಕ್ ಮಾಡಿ ಬ್ಲೆಂಡರ್ನಲ್ಲಿ ಹಾಕ್ಕೊಂಡು ನೀಟಾಗಿ ಫೈನ್ ಪೌಡ್ರಾಗಿ ಮಾಡ್ಕೊಳ್ಬೇಕಾಗತ್ತೆ. ಬಿಸ್ಕೆಟ್ನೆಲ್ಲ ಹಾಕೋತಾ ಇದ್ದೀನಿ ಇವಾಗ ಬ್ಲೆಂಡರ್ಗೆ ನಾನು. ಇವಾಗ ನಾನು ಏನು ಸಕ್ಕರೆ ಇಟ್ಕೊಂಡಿದ್ದೆ ಅದನ್ನು ಕೂಡ ಹಾಕೊಳ್ಬೇಕಾಗತ್ತೆ. ಹಾಗೆ ಸೋಡಾ, ಬೇಕಿಂಗ್ ಸೋಡಾ ಏನಿಟ್ಕೊಂಡಿದ್ದೆ ಅದು, ಬೇಕಿಂಗ್ ಪೌಡರ್, ಅರ್ಧ ಟೀ ಚಮಚದಷ್ಟು ಬೇಕಿಂಗ್ ಪೌಡರ್. ಇದಿಷ್ಟನ್ನು ಸೇರಿಸ್ಕೊಂಡು ಇವಾಗ ಫೈನ್ ಪೌಡರ್ ಆಗಿ ಬ್ಲೆಂಡ್ ಮಾಡ್ಕೊಳ್ಳೋಣ. ಮಾಡ್ಕೊಂಡಿರುವಂಥ ಪೌಡರ್ನ ಒಂದು ಕಂಟೈನರ್ಗೆ ಹಾಕೊಳ್ಳೋಣ. ಇವಾಗ ನಾನು ಏನು 1 ಲೋಟದಷ್ಟು ಹಾಲು ಇಟ್ಕೊಂಡಿದ್ದೆ ಅದನ್ನು ಸೇರಿಸ್ಕೊಂಡು ಸ್ವಲ್ಪನೇ ಕಲಿಸ್ತಾ ಬರೋಣ. ಕೈಯಲ್ಲಿ ಏನಕ್ಕೆ ಕಲಿಸ್ತಾ ಇರೋದು ಅಂತ ಹೇಳಿದ್ರೆ, ಅದರಲ್ಲಿ ಏನಾದ್ರು ಗಂಟಿನ ಥರ ಏನಾದ್ರು ಉಳ್ಕೊಂಡಿದ್ರೆ ಅದನ್ನು ಕೈಯಲ್ಲೇ ನಾವು ಒಡ್ಕೊಬೋದು. ಹಾಗಾಗಿ ನಾನು ಕೈನಲ್ಲೇ ಮಿಕ್ಸ್ ಮಾಡ್ತಾ ಇದ್ದೀನಿ. ಮತ್ತಷ್ಟು ಹಾಲು ಬೇಕಾಗುತ್ತೆ ಇವಾಗ. ಇಡ್ಲಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಬೇಕಾಗತ್ತೆ. ನೋಡಿ, ಈ ರೀತಿ ಕಲಿಸ್ಕೊಬೇಕಾಗತ್ತೆ. ಇದನ್ನ ಇವಾಗ ಒಂದು ಸೈಡ್ಗೆ ಎತ್ತಿಟ್ಬಿಡೋಣ. ಹಾಗೆ ಇವಾಗ ನಾನೇನು ಚಾಕ್ಲೇಟ್ ತೆಗೆದುಕೊಂಡಿದ್ದೆ ಅದನ್ನು ಪೀಸಸ್ಗಳನ್ನಾಗಿ ಮಾಡ್ಕೋತೀನಿ. ಇವಾಗ ನಾನು ಚಾಕ್ಲೇಟ್ಸ್ನೆಲ್ಲ ಪೀಸಸ್ ಮಾಡಾದ್ಮೇಲೆ 2 ಕಾಫಿ ಮಗ್ ಮತ್ತು 2 ಸ್ಟೀಲ್ ಬೌಲ್ನ ತೆಗೆದುಕೋತಾ ಇದ್ದೀನಿ. ಇವಾಗ ಅದಕ್ಕೆ ನಾನು ಆಯಿಲ್ನಿಂದ ಗ್ರೀಸ್ ಮಾಡ್ಕೋತೀನಿ ಎಲ್ಲ ಕಡೆ. ಇವಾಗ ನಾವೇನು ಬ್ಯಾಟರ್ ಮಾಡಿಟ್ಕೊಂಡಿದ್ವಿ ಅದನ್ನು 1 ಚಮಚ ಮಾತ್ರ ಹಾಕೊಳ್ಳೋಣ. ಇವಾಗ ನಾನು ಚಾಕ್ಲೇಟ್ ಪೀಸ್ಗಳನ್ನಾಗಿ ಮಾಡಿಟ್ಕೊಂಡಿದ್ನಲ್ಲ ಅದನ್ನು ಮಧ್ಯದಲ್ಲಿ ಹಾಕ್ತಾ ಇದ್ದೀನಿ. 2 ರಿಂದ 3 ಪೀಸ್ಗಳನ್ನು ಹಾಕಬೇಕಾಗತ್ತೆ. ಕರೆಕ್ಟಾಗಿ ಮಧ್ಯದಲ್ಲಿ ಹಾಕಬೇಕು. ಈಗ ಮತ್ತೊಂದೊಂದು ಚಮಚವನ್ನು ಮೇಲ್ಗಡೆ ಹಾಕಬೇಕಾಗತ್ತೆ. ಆ ಚಾಕ್ಲೇಟ್ ನಾವೇನು ಹಾಕಿದ್ವಿ ಅದೆಲ್ಲ ಕ್ಲೋಸ್ ಆಗಬೇಕು. ಅದಕ್ಕೋಸ್ಕರ ಇನ್ನೊಂದೊಂದು ಚಮಚವನ್ನು ಹಾಕಬೇಕು. ತುಂಬ ಹಾಕಕ್ಕೆ ಹೋಗಬಾರ್ದು, ಯಾಕೆಂದರೆ ಕೇಕ್ ಯಾವಾಗಲೂ ಉಕ್ಕುತ್ತೆ. ಸೊ ಹಾಗಾಗಿ ಅರ್ಧ, ನಾವೇನು ಪ್ರಪೋರ್ಷನ್ ಇಟ್ಕೊಂಡಿರ್ತೀವಿ ಅದರಲ್ಲಿ ಅರ್ಧ ಮಾತ್ರ ಹಾಕಬೇಕಾಗತ್ತೆ.
ಇವಾಗ ಸ್ಟವ್ನಲ್ಲಿ ಒಂದು ಕಡಾಯಿನ ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ಲೋ ಫ್ಲೇಮ್ ಮಾಡಿ ಇಡಬೇಕು. ಹಾಗೆ ಒಂದು ಸ್ಟೀಲ್ ಪ್ಲೇಟ್ ಏನಿದೆ ಈಗ ಅದರಲ್ಲಿ ಹಾಕೋಣ. ನಾವೇನು ಮಾಡಿಟ್ಕೊಂಡಿದ್ವಿ ಮಗ್ ಮತ್ತು ಬೌಲ್ನಲ್ಲಿ ಅದನ್ನೆಲ್ಲ ಇವಾಗ ಇಟ್ಕೊಳ್ಳೋಣ. ನೋಡಿ, ನಾವು ಏನು ಮಗ್ಗುಗಳನ್ನ ತೆಗೆದುಕೊಂಡಿದ್ವಿ ಅದರದ್ದು ಅರ್ಧದಷ್ಟು ಮಾತ್ರ ಹಾಕೊಳ್ಬೇಕು. ಇವಾಗ ಲಿಡ್ಡನ್ನು ಕ್ಲೋಸ್ ಮಾಡೋಣ. ಆ ಪ್ರೆಷರ್ ಹೋಗೋ ಜಾಗ ಏನಿದೆ ಅಲ್ಲಿ ಒಂದು ಪೇಪರ್ನ ಹಾಕ್ಬಿಟ್ಟು ಕ್ಲೋಸ್ ಮಾಡೋಣ. ಈ ಲಾವಾ ಕೇಕ್ ಬೇಯಲಿಕ್ಕೆ 45 ಮಿನಿಟ್ಸ್ ಬೇಕಾಗ್ತದೆ. ಫಾರ್ಟಿ 45 ಮಿನಿಟ್ಸ್ ಆಗಿದೆ. ಇವಾಗ ಚೆಕ್ ಮಾಡೋಣ. ನೋಡಿ, ಎಲ್ಲ ಮಗ್ಗು ಕೂಡ ಫಿಲ್ ಆಗಿದೆ, ಸ್ಟೀಲ್ ಬೌಲ್ ಕೂಡ ಫಿಲ್ ಆಗಿದೆ. ಕರೆಕ್ಟಾಗಿ ಆಗಿದೆ. ಇವಾಗ ನೋಡಿ, ಕೈಗೇನು ಅಂಟ್ತಾ ಇಲ್ಲ. ಸೊ ಹಾಗಾಗಿ ಇದು ಪರ್ಫೆಕ್ಟಾಗಿ ಕುಕ್ ಆಗಿದೆ ಅಂತ. ಇದೇ ರೀತಿ ಲಿಡ್ಡನ್ನು ತೆಗೆದುಬಿಟ್ಟು ಒಂದು 10 ರಿಂದ 15 ನಿಮಿಷ ತಣ್ಣಗಾಗಲಿಕ್ಕೆ ಬಿಡೋಣ. ಹದಿನೈದು ನಿಮಿಷ ಆಗಿದೆ. ಇವಾಗ ತೆಗೆದುಕೊಳ್ಳೋಣ ಎಲ್ಲನೂ ಹೊರಗಡೆ. ಮಗ್ನಲ್ಲಿ ಇರೋದನ್ನು ಯಾವುದೇ ಕಾರಣಕ್ಕೂ ಡಿಮೌಲ್ಡ್ ಮಾಡಲಿಕ್ಕೆ ಆಗೋದಿಲ್ಲ. ಸ್ಪೂನ್ನಲ್ಲಿ ತಿನ್ನಬಹುದು ಅಷ್ಟೇ. ಇವಾಗ ನಾನು ಸ್ಟೀಲ್ನಲ್ಲಿ ಬೌಲ್ನಲ್ಲಿ ಏನು ಮಾಡಿದೆ ಅದನ್ನು ಡಿಮೌಲ್ಡ್ ಮಾಡಿ ತೋರಿಸ್ತೇನೆ. ಇದು ತಣ್ಣಗಾದ ಮೇಲೆ ಮಾತ್ರ ಡಿಮೌಲ್ಡ್ ಮಾಡಲಿಕ್ಕೆ ಸಾಧ್ಯ, ನೆನ್ಪಿಟ್ಕೊಳ್ಳಿ. ಚಾಕುವಿನಿಂದ ಸೈಡ್ನಲ್ಲಿ ಎಲ್ಲವನ್ನು ಚೆನ್ನಾಗಿ ಬಿಡಿಸ್ಕೊಳ್ಳಿ. ನೋಡಿ, ಈ ರೀತಿ. ಒಂದು ಪ್ಲೇಟ್ಗೆ ಡಿಮೌಲ್ಡ್ ಮಾಡ್ಕೊಳ್ಳೋಣ. ಟ್ಯಾಪ್ ಮಾಡಿ ಮೇಲಿಂದ. ಓಕೆ, ಸರ್ವ್ ಮಾಡೋಣ ಇವಾಗ. ಓಕೆ ಫ್ರೆಂಡ್ಸ್, ಫೈನಲಿ ಲಾವಾ ಕೇಕ್ ಈಸ್ ರೆಡಿ ಟು ಈಟ್. ನಾನು ಮಾಡಿರೋ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್